glorious moment. ಒಂದು ಸಲ ಗೆದ್ರೆ ಅದು ಕಥೆ, ಪದೇ ಪದೇ ಗೆದ್ರೆ ಅದು ದಂತಕಥೆ. ಒಂದು ಸಲ ಗೆಲ್ಲುವಂಥದ್ದು ಟ್ರಾಫಿ ಆಗಿರ್ಬೋದು, ಪದೇ ಪದೇ ಗೆದ್ದಾಗ ಅದು ನಮ್ಮ ಸಾಮ್ರಾಜ್ಯ ಆಗುತ್ತೆ. ಆ ಸಾಮ್ರಾಜ್ಯದ ಅಧಿಪತಿ ಯಾರು ಅಂತ ಕೇಳಿದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇದು ಅದೃಷ್ಟದ ಗೆಲುವಲ್ಲ, ಇದು ಆಟದ ಗೆಲುವು, ಇದು RCBಯ ಗೆಲುವು. ಎಷ್ಟೋ ವರ್ಷಗಳ ಕನಸು ನನಸಾಗಿದ್ದು ಮಾತ್ರ ಅಲ್ಲ, ಪದೇ ಪದೇ ಆ ನನಸು ಮುಂದುವರಿತಾ ಇದೆ. ಒಂದು ಕಪ್ ಬೇಕು ಅಂತ ನಾವು ಕಾಡ್ತಾ ಇದ್ವಿ, ಬೇಡ್ತಾ ಇದ್ವಿ, ಆದ್ರೆ ಇವಾಗ ಆ ಕಪ್ ನಮ್ಮಲ್ಲೇ ಉಳಿಯುವಂತಹ ಸಾಧನೆಯನ್ನ ಕೂಡ ಮಾಡಿದೆ. RCB ಕೇವಲ ಸಾಧನೆ ಮಾಡಿಲ್ಲ, ಗತ ವೈಭವವನ್ನ ಮತ್ತೆ ಮತ್ತೆ ನೆನಪು ಮಾಡಿದೆ. ಇದು RCBಯ ಹವ್ಯಾಸವಾಗಿದೆ. ಕಿರೀಟ ಒಂದು ಸಲ ರಾಜನ ತಲೆಗೆ ಬಂದ ಮೇಲೆ ಆ ಕಿರೀಟ ಮತ್ತೆ ಅಲ್ಲಿರ್ಬೇಕು ಅನ್ನುವಂತಹ ಆಸೆ ಇರುತ್ತೆ. ಅದನ್ನ ನಿರಾಸೆ ಮಾಡಿಲ್ಲ ನಮ್ಮ RCB. ಕಾದ್ರೇನಂತೆ 17 ವರ್ಷ ನಮ್ಮ ಕೈಗೆ ಟ್ರಾಫಿ ಬಂದ ಮೇಲೆ ಅದು ನಮ್ಮದೇನೆ, ಅದು ನಮ್ಮಲ್ಲೇ ಇರುತ್ತೆ ಅಂತ RCB ಮತ್ತೆ ಮತ್ತೆ ಪ್ರೂವ್ ಮಾಡಿ ತೋರಿಸಿದೆ. ಒಂದಲ್ಲ 2 ಬಾರಿ ಹೇಳಕ್ಕಾಗಲ್ಲ, ಮುಂದಿನ ಬಾರಿ ಕೂಡ ನಮ್ಮದೇ ಕಪ್ಪು ಅಂತ ಹೇಳುವಂತಹ ಸನ್ನಿವೇಶ ಕೂಡ ಬರ್ಬೋದು. ಈ ಸಲ ಕಪ್ ನಮ್ದು ಅಂತ ಪದೇ ಪದೇ ಹೇಳುವಂತಹ ಅವಕಾಶ ನಮಗ್ ಬಂದಿದೆ ಅಂತಂದ್ರೆ 17 ವರ್ಷಗಳ ವನವಾಸಕ್ಕೆ ಬಡ್ಡಿ ಅಸಲು ಸೇರಿಸಿ ಪರಿಹಾರ ಸಿಕ್ಕಿದೆ, ಬಡ್ಡಿ ಅಸಲು ಸೇರಿಸಿ ಬಹುಮಾನ ಸಿಕ್ಕಿದೆ ಅಂತ ಹೇಳ್ಬೇಕಾಗುತ್ತೆ. RCB ಕಳೆದ ವರ್ಷ ಗೆದ್ದಿದ್ದು ಒಂದು ಕಥೆ, ಈ ವರ್ಷ ಗೆದ್ದಿದ್ದು ಬೇರೆನೆ ಕಥೆ. ಇದು ಕೇವಲ ಒಂದು ಕ್ಷಣ ಅಲ್ಲ, ಇದು ಕೇವಲ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲ, ಇದು ಕೇವಲ ಒಂದು ಭಾವನೆ ಅಲ್ಲ, ಇದು ಕೇವಲ ಒಂದು ಇಮೋಷನ್ ಅಲ್ಲ. ಇದು ಇತಿಹಾಸದ ಪುಸ್ತಕದಲ್ಲಿ ಹೊಸ ಪುಟವಾಗುತ್ತೆ. ಇತಿಹಾಸದ ಪುಟಗಳಲ್ಲಿ ಮತ್ತೆ ಬರೆದಂತಹ ಹೊಸ ಅಧ್ಯಾಯ ಆಗುತ್ತೆ. RCB ಮತ್ತೆ ಮತ್ತೆ ಗೆದ್ದಿದೆ. RCB ಟ್ರೋಫಿಯನ್ನು ಮಾತ್ರ ಗೆದ್ದಿರುವಂತದ್ದಲ್ಲ, ಬಹಳ ಎಮೋಷನ್ RCB ಒಂದು. ಖಂಡಿತ RCBಯ ಫ್ಯಾನ್ಸ್ ಗಳಿಗೆ ಇವತ್ತು ನಿದ್ದೆ ಇರಲ್ಲ, ಇವತ್ತು ನಿದ್ದೆ ಬರಲ್ಲ, ಇವತ್ತು ನಿದ್ದೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂತಂದ್ರೆ ಇವತ್ತು ಗೆದ್ದಿರುವಂತದ್ದು ಕೇವಲ ಫೈನಲ್ ಅಲ್ಲ, ಇವತ್ತು ಗೆದ್ದಿರುವಂತದ್ದು ಒಂದು ಚರಿತ್ರೆ. ಹಾಗಾಗಿ ಈ ಇತಿಹಾಸವನ್ನ RCB ಫ್ಯಾನ್ಸ್ ಮಾತ್ರ ಅಲ್ಲ, ಕ್ರಿಕೆಟ್ ಫ್ಯಾನ್ಸ್ ಖಂಡಿತವಾಗ್ಲೂ ನೆನಪಿನಲ್ಲಿರ್ತಾರೆ. ಗೆದ್ದೆ ಅಂತ ಹೇಳೋದು ಅಂದರೆ ಈ ಟ್ರೋಫಿ ಅವರಿಗೆ ಇದು ಸಮರ್ಪಣೆ, ಇದನ್ನ ಡೆಡಿಕೇಟ್ ಮಾಡಬೇಕು. ಕರೆಕ್ಟಾಗಿ ಹೇಳಿದ್ರಿ. ಈ ತರ ಒಂದು ಟೀಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಆಸ್ ಅ ಹೋಲ್ ಮಾಡ್ತಾ ಇದೆ, ಚಾನ್ಸಸ್ ಜಾಸ್ತಿ. ಅದಕ್ಕೆ ಬಂದವ್ರೆ ಪ್ಲೇ ಆಫ್ಸ್ ಅಲ್ಲಿ ಕಾಲಿಟ್ಟಾರ, ಕ್ವಾಲಿಫೈಯರ್ಸ್ ಅಲ್ಲಿ ಬೀಟ್ ಮಾಡಿದ್ದು GTನ ಅವಾಗಲೇ ಅನ್ನಿಸ್ತಾ ಇತ್ತು ಯಾಕೋ ಟ್ರೋಫಿ ವಾಪಸ್ ಇಲ್ಲೇ ಇರುತ್ತೆ, ಎಲ್ಲೂ ಹೋಗ್ತಾ ಇಲ್ಲ ಅಂತ. ಕೊಡೋದಲ್ಲಿ ಅದನ್ನ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ ಅವ್ರಿಗೆ. ಇದೇ ತರ ಕಂಟಿನ್ಯೂ ಮಾಡಿದಾರಲ್ಲ, ಇರೋಬರೋ ಸಪೋರ್ಟ್ ಸ್ಟಾಫ್ ಯಾವ ತರ ಪ್ಲೇಯರ್ಸ್ ನೋಡ್ಕೊಂಡಿದ್ದಾರೆ, ಯಾವ ತರ ಕೋಚ್ ಹ್ಯಾಂಡಲ್ ಮಾಡಿದ್ದಾರೆ, ಪ್ಲೇಯರ್ಸ್ನ ಕ್ಯಾಪ್ಟನ್ ಯಾವ ತರ ಹ್ಯಾಂಡಲ್ ಮಾಡಿದ್ದಾರೆ, ಎಲ್ಲರೂ ಕ್ರೆಡಿಟ್ ಕೊಡಲೇಬೇಕಾಗುತ್ತೆ. ಈ ವಿಕ್ಟ್ರಿ ಬ್ರ್ಯಾಂಡ್ ಬೆಂಗಳೂರಿನ ನೆಕ್ಸ್ಟ್ ಲೆವೆಲ್ ಅಂದ್ರೆ RCB ಅಂದ್ರೆ ಬೆಂಗಳೂರು, ಬೆಂಗಳೂರು ಅಂದ್ರೆ RCB ಅಂತ ಇತ್ತಲ್ವಾ. ಇವಾಗ ಇದು ಚಾಂಪಿಯನ್ಸ್ ಬೆಂಗಳೂರು ಅಥವಾ ಹೋಮ್ ಆಫ್ ಚಾಂಪಿಯನ್ಸ್ ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಬೆಂಗಳೂರು ಅಂತ ಹೆಮ್ಮೆ ಇದೆ. ಹ್ಯಾಟ್ರಿಕ್ ಬೆಂಗಳೂರು ಇವತ್ತು ಎಲ್ಲೇ ರಾಜ್ಯ ಚಾಂಪಿಯನ್ಸ್ ಟೀಮ್ ಹೇಗೆ ಆಡಬೇಕು, ಡಿಫೆಂಡ್ ಮಾಡಬೇಕು ಅಂತ ಡಿಫೈನ್ ಮಾಡಿರೋದು ಕ್ಲಿಯರ್ ಕಟ್ ಆಗಿ ಡೇ ಒನ್ನಿಂದ ಹೇಳ್ತಾ ಇರೋದು RCB ತಂಡ ಏನು ಅಂದ್ರೆ ನಾವು ಡಿಫೆಂಡ್ ಮಾಡಕ್ ಬಂದಿಲ್ಲ, ಅಟ್ಯಾಕ್ ಮಾಡಕ್ ಬಂದಿರೋದು. ಆ ಅಟ್ಯಾಕ್ ಮಾಡುವಂತಹ ಮನಸ್ಥಿತಿಯಿಂದ ನಮಗೆ ಸಿಕ್ಕಿರುವಂತದ್ದು 2ನೇ ಟ್ರಾಫಿ. ಮೊದಲ ಬಾರಿ ಗೆದ್ದಾಗ ನಮ್ಮ ಕನಸು ನನಸಾಗಿತ್ತು, 2ನೇ ಬಾರಿ ಗೆದ್ದಾಗ ನಮ್ಮ ಶಕ್ತಿ ಏನು ಅಂತ. ಅದು ಲವ್ ಅಂದ್ರೆ ಅಯ್ಯೋ ಯಾರು ಮರೆ ಇರೋ ಪ್ರಪಂಚಕ್ಕೆ ಅರಿವಾಗಿತ್ತು. ಏನಕ್ಕೆ ಅಂತಂದ್ರೆ ಟ್ರಾಫಿ ಗೆಲ್ಲುವಂತಹ ಸಾಮರ್ಥ್ಯ ಇಲ್ಲ ಅನ್ನುವಂತಹ ಚರ್ಚೆಗಳು 17 ವರ್ಷಗಳ ಕಾಲ RCBಯ ಆಟಗಾರರ ಜೊತೆಗೆ RCBಯ ಫ್ಯಾನ್ಸ್ ಕೂಡ ಕೇಳಿಸ್ಕೊಂಡಿದ್ರು. ಆದ್ರೆ ಈಗ ಅದು ಸುಳ್ಳು ಅಂತ ಸಾಬೀತಾಗಿದೆ. ನಾವೇ ಚಾಂಪಿಯನ್ಸ್. ಇದರಲ್ಲಿ